ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ತೋಟ ನೋಡೋದಕ್ಕೆ ಹೋಗ್ತಾ ಇದ್ವಿ. ಸೊ ನಮ್ಮ ಮದುವೆ ಆಗಿ 3 ವರ್ಷ ಆದಮೇಲೆ ಇವತ್ತೇ ಫಸ್ಟ್ ಟೈಮ್ ನಮ್ಮ ತೋಟ ನೋಡೋದಕ್ಕೆ ಹೋಗ್ತಾ ಇದ್ವಿ. ಸೊ ನನಗೂ ಗೊತ್ತಿಲ್ಲ ಹೇಗಿದೆ ನಮ್ಮ ತೋಟ ಅಂತ. ಸೊ ಬನ್ನಿ ತೋರಿಸ್ತೀನಿ ನಮ್ಮ ತೋಟ ಹೇಗಿದೆ ಅಂತ. ಸೊ ನಮ್ಮ ತೋಟಕ್ಕೆ ಬಂದ ಕೂಡಲೇ ನಾನು ಬೋರ್ ಪೂಜೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ತೋಟಕ್ಕೆ ಹೋಗ್ತಾ ಇದ್ದೀರಾ, ಹಾಗೆ ತೋಟದಲ್ಲಿರೋ ಬೋರಿಗೆ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಅತ್ತೆಯವರು ಹೇಳಿದರು. ಹಾಗಾಗಿ ತೋಟಕ್ಕೆ ಬಂದ ಕೂಡಲೇ ಬೋರ್ ಪೂಜೆ ಮಾಡ್ತಾ ಇದ್ದೀನಿ ನಾನು. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬೋರ್ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನೋಡಿ ತೋಟ ನೋಡೋದಕ್ಕೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ತೋಟ ಅಂತ. ಸೊ ಬರೀ ಅಡಿಕೆ ತೋಟ ಅಷ್ಟೇ, ನಾವು ಬೇರೆ ಗಿಡಗಳೇನೂ ಹಾಕಿಲ್ಲ, ಬರೀ ಅಡಿಕೆ ಗಿಡಗಳೊಂದು ಹಾಕಿದ್ದೀವಿ. ಸೊ ಇನ್ನೂ ಬೇರೆ ಬೇರೆ ಗಿಡಗಳು ಹಾಕಬೇಕು. ಸೊ ನಾವು ತೋಟ ನೋಡೋಕ್ಕೆ ಹೋದಾಗ ಸ್ವಲ್ಪ ಮಧ್ಯಾಹ್ನ ಆಗಿತ್ತು, 12:30 ಹಾಗೆ. ಸೊ ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ, ತುಂಬ ಬಿಸಿಲಿತ್ತು. ಸೊ ಅದಕ್ಕೆ ನಾನು ಜಾಸ್ತಿ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ಬಿಸಿಲಿರೋದ್ರಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಡಿಕೆ ಗಿಡಗಳಂತ. ಸೊ ಮಳೆ ಬೇರೆ ಚೆನ್ನಾಗಿ ಬಂತು ಅಲ್ವಾ, ಸೊ ಹಾಗಾಗಿ ತುಂಬ ಚೆನ್ನಾಗಾಗಿದ್ದಾವೆ ಗಿಡಗಳು. ಸೊ ನೋಡಿ ಈ ರೀತಿಯಾಗಿ ಇದೆ. ತುಂಬ ದಿನದಿಂದ ಕೇಳ್ತಿದ್ದೆ ತೋಟ ನೋಡೋದಕ್ಕೆ ಕರ್ಕೊಂಡೋಗಿ ಅಂತ. ಸೊ ಇವತ್ತು ಕರ್ಕೊಂಡು ಬಂದಿದ್ದಾರೆ ತೋಟ ನೋಡೋದಕ್ಕೆ. ಸೊ ತುಂಬ ಚೆನ್ನಾಗಿದೆ ತೋಟ. ಸೊ ಇನ್ನೂ ಬೇರೆ ಬೇರೆ ಗಿಡಗಳು ಹಾಕಬೇಕು, ಆವಾಗ ಇನ್ನೂ ಚೆನ್ನಾಗಿರುತ್ತೆ ತೋಟಗಳು ನೋಡೋದಕ್ಕೆ. ಸೊ ನೋಡಿ ಈ ಥರ ಇದೆ ನಮ್ಮ ಅಡಿಕೆ ಗಿಡಗಳು. ಸೊ ಫಸ್ಟ್ ಟೈಮು ನಮ್ಮ ತೋಟಕ್ಕೆ ಬಂದಿದ್ದೀನಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದು. ಸೊ ನಿಮ್ಮೆಲ್ಲರಿಗೂ ನಮ್ಮ ತೋಟ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ತೋಟ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಒಂದೇ ಒಂದು ಮಾವಿನ ಗಿಡ ಹಾಕಿದ್ದೀವಿ, ಅದು ಕೂಡ ತುಂಬ ಚೆನ್ನಾಗಿ ಚಿಗುರಿದೆ. ಸೊ ಇಷ್ಟೆತ್ರ ಬಂದಿದೆ. ಸೊ ಇವತ್ತಿನ ಮಿನಿ ವ್ಲಾಗು ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.